ನಂದಿ ಬೆಟ್ಟ ಹಗಲು ಹೊತ್ತು ಸುಂದರ ಶಾಂತ ಪ್ರವಾಸಿಗರ ಸ್ವರ್ಗ. ಆದರೆ ರಾತ್ರಿ 12 ಗಂಟೆ ದಾಟಿದ ಮೇಲೆ ಈ ಬೆಟ್ಟ ತನ್ನ ನಿಜವಾದ ಮುಖ ತೋರಿಸುತ್ತದೆ ಎಂದು ಸ್ಥಳೀಯರು ಹೇಳುತ್ತಾರೆ. 2016ರಲ್ಲಿ ಬೆಂಗಳೂರಿನಿಂದ ಬಂದ 3 ಸ್ನೇಹಿತರು ಅರ್ಜುನ್, ರೋಹಿತ್ ಮತ್ತು ಕಾರ್ತಿಕ್ ರಾತ್ರಿ ನಂದಿ ಬೆಟ್ಟಕ್ಕೆ ಬೈಕಿನಲ್ಲಿ ಹೋಗಲು ನಿರ್ಧರಿಸಿದರು. ದೆವ್ವಗಳೆಲ್ಲ ಸುಳ್ಳು ಕಥೆಗಳು ಎಂದು ನಗುತ್ತಾ ಹೊರಟರು. ರಾತ್ರಿ 1:15 AM. ಬೆಟ್ಟದ ಮೇಲಿನ ರಸ್ತೆ ಸಂಪೂರ್ಣ ಮೌನ. ಗಾಳಿ ಬೀಸುತ್ತಿತ್ತು. ಮರಗಳು ಅಸಹಜವಾಗಿ ಅಲುಗಾಡುತ್ತಿದ್ದವು. ಅಚಾನಕ್ ರಸ್ತೆಯ ಮಧ್ಯೆ ಒಬ್ಬ ಹೆಣ್ಣು ಹೆಂಗಸು ನಿಂತಿದ್ದಳು. ಬಿಳಿ ಸೀರೆ, ಕೂದಲು ಮುಖ ಮುಚ್ಚಿಕೊಂಡಂತೆ. ಅಕ್ಕ, ಇಷ್ಟು ರಾತ್ರಿ ಇಲ್ಲಿ ಏನು ಮಾಡುತ್ತಿದ್ದೀರಾ ಎಂದು ಅರ್ಜುನ್ ಕೇಳಿದ. ಆಕೆ ನಿಧಾನವಾಗಿ ತಲೆ ಎತ್ತಿದಳು. ಕಣ್ಣುಗಳಿಲ್ಲ, ರಕ್ತದ ನೋಟ. 3 ಜನರ ಹೃದಯ ಬಡಿದುಕೊಂಡಿತು. ಭಯವಾಗುತ್ತಿತ್ತು. ಅಷ್ಟರಲ್ಲಿ ರಸ್ತೆಯ ಮತ್ತೊಂದು ಬದಿಯಲ್ಲಿ ಒಬ್ಬ ವೃದ್ಧ ಕೈಯಲ್ಲಿ ಕಬ್ಬಿಣದ ಬೆತ್ತ ಹಿಡಿದುಕೊಂಡು ನಿಂತಿದ್ದ. ಮರದ ಹಿಂದೆ ಒಬ್ಬ ಚಿಕ್ಕ ಹುಡುಗ ನಗುತ್ತಾ ನೋಡುತ್ತಿದ್ದ. ಆ ಹುಡುಗನ ನಗು ಭಯಾನಕವಾಗಿತ್ತು, ಮಾನವನಂತಿರಲಿಲ್ಲ. ರೋಹಿತ್ ಬೈಕ್ ಸ್ಟಾರ್ಟ್ ಮಾಡಲು ಪ್ರಯತ್ನಿಸಿದ. ಬೈಕ್ ಸ್ಟಾರ್ಟ್ ಆಗಲೇ ಇಲ್ಲ. ಅಷ್ಟರಲ್ಲಿ ಆ ವೃದ್ಧ ಮಾತನಾಡಿದನು, ನೀವು ಇಲ್ಲಿ ಇರಬಾರದಿತ್ತು. ಆ ಮಾತು ಕೇಳುತ್ತಿದ್ದಂತೆಯೇ ಆ ಹೆಣ್ಣು ಹೆಂಗಸು ಕಾಲುಗಳು ನೆಲಕ್ಕೆ ತಾಗಿರಲಿಲ್ಲ. ಏನಿದು ಎಂದು ಕಾರ್ತಿಕ್ ಗಮನಿಸಿದ. 3 ದೆವ್ವಗಳು ನಿಧಾನವಾಗಿ ಅವರತ್ತ ಬರುತ್ತಿದ್ದವು. ಥಟ್ಟನೆ ಗಾಳಿ ಭೀಕರವಾಗಿ ಬೀಸಿತು. ಮರಗಳು ಕಿರುಚಿದಂತೆ ಶಬ್ದ ಮಾಡುತ್ತಿದ್ದವು. ಅರ್ಜುನ್ ಕಣ್ಣು ಮುಚ್ಚಿ ದೇವರ ಹೆಸರು ಜಪಿಸಿದ. ಅಚಾನಕ್ ಆ ಬೈಕ್ ಸ್ಟಾರ್ಟ್ ಆಯಿತು. 3 ಜನರು ಹಿಂದಿರುಗಿ ನೋಡದೆ ಜೀವ ಉಳಿಸಿಕೊಂಡು ಓಡಿದರು. ಬೆಳಗ್ಗೆ 6ಕ್ಕೆ ಅವರು ಸ್ಥಳೀಯ ಪೊಲೀಸ್ ಸ್ಟೇಷನ್ಗೆ ಹೋದರು. ಪೊಲೀಸರು ಶಾಂತವಾಗಿ ಹೇಳಿದರು, ಅವರು 3 ಒಂದು ಬ್ರಿಟಿಷ್ ಕಾಲದ ಹೆಣ್ಣು ಶಿಕ್ಷಕಿ, ಟೀಚರ್, ಅಪಘಾತದಲ್ಲಿ ಸತ್ತು ಹೋಗಿದ್ದಾರೆ. ವೃದ್ಧ ವಾಚ್ಮೆನ್, ಅವನೂ ಸತ್ತು ಹೋಗಿದ್ದಾನೆ. ಮತ್ತು ಬೆಟ್ಟದಿಂದ ಬಿದ್ದ ಚಿಕ್ಕ ಹುಡುಗ, ಅವನೂ ಸತ್ತಿದ್ದಾನೆ. ರಾತ್ರಿ 12 ನಂತರ ಯಾರೇ ಹೋದರೂ ಅವರನ್ನ ಬಿಡುವುದಿಲ್ಲ. ನಂದಿ ಬೆಟ್ಟ ಅವರದು. ಇಂದಿಗೂ ರಾತ್ರಿ ಆ ರಸ್ತೆಯಲ್ಲಿ ಮಗು ನಗುವ ಶಬ್ದ, ಮಗು ಅಳುವ ಶಬ್ದ ಕೇಳಿದರೆ ಅದು ಗಾಳಿಯಲ್ಲ, ದೆವ್ವಗಳು.